ವೆಲ್ಕಮ್ ಟು ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾರ ನಮ್ಮ ಬಂಧುಗಳಿಗೆ ಅಂದರೆ ನಮ್ಮ ಕರ್ನಾಟಕ ಜನತೆಗೆ. ಸೊ ಹಿಂಗೆ ಆಯಿತು, ಒಂದು 5 ಕಾಯಿ ಬಿದ್ದಿದ್ದು ನೋಡಿ, ಇಲ್ಲಿ ಎಲ್ಲ ಗಾಳಿಗೆ ಉದುರೋಗ್ಬಿಟ್ಟಿದೆ. ಬಟ್ ಅಳ್ಳಾಡುತ್ತೆ, ಎಳ್ಳೀರಾಗಿದೆ, ಇಲ್ಲ ಕಾಯಿ ಆಗಿದೆ, ಎಳ್ಳೀರಲ್ಲ, ಸಾರಿ. ಕೇಳಿಸ್ತಿದೆಯಾ? ಎಲ್ಲರಿಗೂ ಕಾಯಾಗಿದೆ. ಸುಮಾರು 2, 4, 5 ಕಾಯಿ ಬಿದ್ದಿದೆ. ಒಂದು ಕಾಯಿಗೆ ಒಂದು 40 ರೂಪಾಯಿ ಹಂಗೆ ಹಾಕೊಂಡ್ರು ಬೇಡ. ಇವತ್ತಿನ ಮಾರ್ಕೆಟಲ್ಲಿ 50 ರೂಪಾಯಿ ಇದೆ. ಚೆನ್ನಾಗಿರೋ ಕಾಯಿ ಅದು, ನೈಸರ್ಗಿಕವಾಗಿ ಬೆಳೆದಿರೋಂಥ ಮರ. ಯಾವುದೇ ರಾಸಾಯನಿಕಗಳು ಕೊಡ್ತೀವಿ, ಗೊಬ್ಬರಗಳು ಏರ್ಸಲ್ಲ. ಎಷ್ಟು ಕೊಡ್ತೀರಾ ಕಮೆಂಟ್ ಮಾಡಿ. ಬಟ್ ಮಾರಲ್ಲ ಯಾವುದೂ, ನಾವೇ ಅದನ್ನು ಮಡಿಕೊಳ್ತೀವಿ. ನೋಡಿ, ಹೆಸರಲ್ಲೇ ಗೊಬ್ಬರ ಚಿಕ್ಕ ಮಳೆ ಆದಮೇಲಂತೂ ನಮ್ಮ ಸುಭಾಷ್ ಪಾಲೇಕರ್ ಕೃಷಿಲಿ ಮಳೆ ಆದ್ಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ. ಅದ್ರೊಳಗೆ ಕಾಂಗ್ರೆಸ್ ಗಿಡನೂ ಬರುತ್ತೆ, ಆಳ್ಮನೆದು. ಟೇಸ್ಟಿಂದನೇ ಓಡಿಸ್ಬೇಕೆ ಬಡಿ ಮಗನ. ನೋಡಿ ಎಷ್ಟೋ ಮಂದೈತೆ. ಬಳೆ ಎಲ್ಲ ಬಿಡ್ತೈತೆ, ಎಲ್ಲ ಜೀವಾಮೃತ ಪ್ರಭಾವ ಎಲ್ಲ ಬರ್ತಾಯಿದೆ ನಿಧಾನಕ್ಕೆ. ಅಲ್ಲೊಂದು ನನ್ನ ಹೆಂಡತಿ ಏನೋ ಹೇಳಿದ್ಲು, ಅರೆ ಒಂದು 7-8 ಬಿಟ್ಟೈತೆ ಕಣ್ರಿ ಉಂಬಾಳೆ, ಅದು ಒಂಚೂರು ನೋಡ್ರಿ ಅಂತು. ನೋಡ್ಕೊಬರೋಣ. ಬಟ್ ಹೋಗೋಕ್ಕಾಗಲ್ಲ ಫ್ರೆಂಡ್ಸ್, ಸಿಕ್ಕಾಬಟ್ಟೆ ಸುತ್ತಲೈತೆ. ಆದರೂ ನಿಮ್ಗೆ ತೋರಿಸ್ತೀನಿ ನಾನು. ನಮ್ಮ ತೋಟದಲ್ಲಿ ಎಲ್ಲೂ ಕೂಡ ಕಣ್ಣಾಯಿಸಿದ ಜಾಗದೆಲ್ಲ ಹಚ್ಚ ಹಸಿರು. ನೋಡಿ ಇದೇನೆ 1, 2, 3, 4, 5, 1, 2, 3, 1, 2, 3, 4 ಬಿಟ್ಟಿದೆ. 4, 7 ಅಂತಾಳೆ, ಸುಳ್ಳು ಹೇಳ್ಬಿಟ್ಟಿದ್ದಾಳೆ. 2, 4 ಕುಂಬಳ ಬಿಟ್ಟಿದೆ. ಚೆನ್ನಾಗಿ ಬಿಟ್ಟೈತೆ, ಜಾಸ್ತಿ ಕಚ್ಚಿದೆ ಕಾಯಿ. ಇದು ಹೊಸ್ದಾಗಿ ಬಂದಿರೋಂಥದ್ದು, ತುಂಬ ಚೆನ್ನಾಗಿದೆ. ತಡ್ನಿ ಎಲ್ಲ ನೋಡಿ, ಇಲ್ಲಿ ತಡ್ನಿ ಆಗ್ತಿದೆ. ಇದೇ ಕಾಳಾಗಿ ನೋಡ್ತಾ ಇರ್ಬೋದು. ಇದೇ ಉದುರುತ್ತೆ ಪ್ರಕೃತಿ ಒಳಗಡೆ, ಇದನ್ನೇ ಹಾಕಬೇಕು, ಅದೇ ಬಂದ್ಬಿಡುತ್ತೆ. ಕಾಂಗ್ರೆಸ್ ಗಿಡ ಒಂದೊಂದು ಇದೇ ಗೊಬ್ಬರ ನನ್ನ ಜಮೀನಿಗೆ ಅದೇ ತಯಾರು ಮಾಡ್ಕೊಳುತ್ತೆ. ಇದಕ್ಕೇನು ಹೊರಗಡೆಯಿಂದ ಏನು ತರಂಗಿಲ್ಲ. ಸೊ ಇಲ್ಲೇ ಹಸಿರಲೆ ಗೊಬ್ಬರಗಳು ಇಲ್ಲೇ ಆಗುತ್ತೆ. ಕಾಳು ಹಚ್ಚಿದೋ ಚೆಂಡು ಗಿಡಗಳು ಹಾಕೊಳ್ಳಿ ಆಗೋಷ್ಟು ಸ್ವಲ್ಪ. ನೋಡಿ ಚೆಂಡು ಹಾಕಿದೋ ಈಗ ಬಿಟ್ಟಿದೆ. ಪಪ್ಪಾಯಿ ಮೊನ್ನೆ ಹಣ್ಣಾಗಿದೋ, 1-2 ಕಿತ್ಕೊಂಡು ಹೋಗಿದೆ. ನೋಡೋಣ ಇನ್ನೊಂದ್ಸಲ ಏನಾರು ಹಣ್ಣಾಗಿದೆಯಾ. ತೋಟಕ್ಕೆ ಬಂದರೆ ಏನಾರು ಸಿಗಬೇಕು ತಿನ್ನೋಕೆ, ಯಾಕಂದ್ರೆ ಬೇಜಾರಾಯ್ತದಿಲ್ಲ ಅಂದರೆ. ಇಲ್ಲಿ ನೋಡಿ ತುಂಬ ಬಿಟ್ಟಿದೆ, ಅದು ಇನ್ನೂ ಹಣ್ಣಾಗಿಲ್ಲ. ನಾಟಿ ಇದು ಸೊಪ್ಪಿನ ಗಿಡ. ಇಲ್ಲೇ ಬೀಜ ಬಿದ್ದಿ ಸೊಪ್ಪಾಗುತ್ತೆ. ಇದನ್ನೇ ಎಂತಿ ಸೂಪರಾಗಿ ಸೊಪ್ಪು ಸೂಪರ್ ಟೇಸ್ಟ್ ಇರುತ್ತೆ. ದಿನನಿತ್ಯ ನಮ್ಮ ತೋಟದಲ್ಲಿ ನಾನು ಏನು ಕೆಲಸ ಮಾಡ್ತೀನಿ ಅದು ಮಾತ್ರ ಹಾಕ್ತಾಯಿರ್ತೀನಿ. ಯಾಕೋ ನೀವು ಸುಭಾಷ್ ಪಾಲೇಕರ್ದು ಬುಕ್ದು ಹೇಳ್ತಾವ್ರೆ, ಯಾಕೋ ಯಾರೂ ನೋಡೋದೇ ಇಲ್ಲ. ಏನಪ್ಪ ಬುಕ್ ಹಿಡ್ಕೊಂಡು ಹೇಳ್ತಾರಲ್ಲ ಅಂತೀರಿ. ಅಂದರೆ ಸತ್ಯಾಂಶ ಇದೆ ಅವ್ರು ಹೇಳಿರೋದ್ರಲ್ಲಿ, ಎಷ್ಟೋ ಜನಕ್ಕೆ ಅರ್ಥ ಆಗಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಬರ್ತದೆ. ನೀವು ಯಾಕೋ ಸರಿಯಾಗಿ ಅದನ್ನು ಯೂಸೇ ಹೋಗ್ತಲ್ಲ. ಅದಕ್ಕೆ ನಾನು ಡಿಫ್ರೆಂಟಾಗಿ ಏನಾರು ಒಂದು ಮಾಡೋಣ. ದಿನನಿತ್ಯ ನಮ್ಮ ಸ್ಟೈಲು ಏನಿದೆ ಅದನ್ನೇ ಹೇಳ್ತಾ ಹೋಗೋಣ. ನೋಡಿ ತಡ್ನಿ ಎಷ್ಟೊಂದು ಬಿಟ್ಟಿದೆ ನೋಡಿ, ತೋರಿಸ್ತೀನಿ ನಿಮಗೆ. ಇದು ನೈಸರ್ಗಿಕವಾಗಿ ಬಂದಂಥ ಗಿಡದಲ್ಲಿ ಬೆಳೆದಿರೋಂಥದ್ದು ಪಾಲೇಕರ್ ಪದ್ಧತಿಯಲ್ಲಿ. ಇದು ಏನಾಗುತ್ತೆ, ಇಲ್ಲೇ ಬೀಜಗಳು ಇಲ್ಲೇ ಉದುರುತ್ತದೆ, ಹೊಡಿತದೆ. ಅಂದರೆ ಹೊಡೆದಾಗ ಏನಾಗುತ್ತೆ, ಎಲ್ಲ ಕಡೆಗೂ ಆರುತ್ತೆ. ಸೊ ಅದೇ ಉಡುತ್ತೆ. ಇದೇ ಆಗಬೇಕು ಪ್ರಕ್ರಿಯೆ. ಸುಮ್ಮನೆ ತಂದು ಹಾಕಬಾರ್ದು ಹೊರಗಡೆಯಿಂದ. ನೋಡಿ ಇದು ಗೊಬ್ಬರದ ಗಿಡ. ಯಾರ್ಯಾರು ಗ್ಲಿಸಿಡಿಯಾ ಕೇಳ್ತಿರಲ್ಲ ನೋಡಿ, ಇದೆ. ವೆಲ್ವೆಂಟ್ ಹಾಕಿದೋ ಕಣ್ರಿ. ವೆಲ್ವೆಂಟು ಸೀಬೆ ಗಿಡ, ಅದನ್ನೇ ಬೊಗ್ಗಿಸ್ಬಿಟ್ಟಿದೆ. ಬೊಸಿ ಕಚ್ಚಿಲ್ಲ ಕಣ್ರಿ ವೆಲ್ವೆಂಟು. ನೋಡಿ ಅಮುಕ್ಬಿಟ್ಟಿದೆ ಎಲ್ಲನೂ. ಬಿಡಿಸ್ಬೇಕದ. ಬರ್ತೀನಿ ಕುಡ್ಲು ತಗೊಂಡು ಆ ಕಡೆಯಿಂದ ಚಿನ್ನ ನಿಮಗೆ. ಅಡಿಕೆ ಮರನೂ ಮುಗಿಸ್ಬಿಟ್ಟಿದೆ. ಎಲ್ಲ ಬಿಡಿಸ್ಬೇಕಿದೆ ಸೂ ಹಾಕ್ಕೊಂಡು. ಇವತ್ತಿನ ಕೆಲಸ ಇದೆ. ಏನೆಲ್ಲ ನಮಗೆ ಬಿಡೈತೆ ಗಿಡನೇ. ಬಿಡಿಸಿ ಕೆಳಗಡೆಗೆ ಹಾಕಲಿಲ್ಲ ಅಂದರೆ ಮಟಾಸು. ಏನಿಲ್ಲ, ಟಿಲ್ಲರಲ್ಲಿ ಬಂದ್ಬಿಟ್ಟು ಹಂಗೇನೆ ಅಚ್ಚುಕಟ್ಟಾಗೆ ಒಂದು ಇದೇ ರೋಡು. ಈ ರೋಡಲ್ಲಿರೋ ಹುಲ್ಲ ಕೂದಾಕ್ಬಿಡ್ತೀನಿ ಹಸುಗಳಿಗೆ. ಅವು ಆರಾಮಾಗಿ ಮರದ ಕೆಳಗಡೆ ಮೇಯ್ತಾವೆ. ಮೇಯ್ದುಬಿಟ್ಟು ಅಲ್ಲೇ ರೆಸ್ಟ್ ತಗೋತವೆ. ನೋಡ್ರಿ ನಿಂಬೆಹಣ್ಣು
ನಾಟಿ ನಿಂಬೆಹಣ್ಣು ದಪ್ಪ ಬರೋಲ್ಲ ಇದು ಮೀಡಿಯಮ್ಮು, ತುಂಬ ಹುಳಿ ಇರುತ್ತೆ. ಸುಮಾರು ಬಿಟ್ಟಿದೆ ಕಣ್ರಿ, ಸಿಕ್ಕಾಬಿಟ್ಟೆ ಬಿಟ್ಟಿದೆ ಈ ಸಲ. ನಾನೇನು ಮಾಡಿದ್ದೀನಿ ನೋಡಿ, ಜೀವಾಮೃತ ಹಾಕಿ ಮುಚ್ಚಿಗೆ ಮಾಡಿಬಿಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕಚ್ಚೈತೆ ಈ ಸಲ, ಸುಮಾರು ನಿಂಬೆಹಣ್ಣು ಬಿಟ್ಟಿದೆ. ಮೇಲೆಲ್ಲ ಸಣ್ಣ ಸಣ್ಣ ಇನ್ನೂ ಒಂದು ದಪ್ಪದಿದೆ, ಪರವಾಗಿಲ್ಲ. ನೋಡೋಣ ಮನೆಗೆ ಏನಾದ್ರು ಸಿಕ್ಕಿದ್ರೆ ಎತ್ಕೊಂಡೋಗೋಣ. ಪರವಾಗಿಲ್ಲ, ಸುಮಾರು ಬಿಟ್ಟಿದೆ ಕಣ್ರಿ ಈ ಸಲ ನಿಂಬೆಹಣ್ಣು. 1 2 3 4 5 6 7 8 9 10 11 21 ಸುಮಾರು ಬಿಟ್ಟಿದೆ ಈ ಸಲ. ಒಂದು 20-25 ನಿಂಬೆಹಣ್ಣು ಗಂಟ ಬಿಟ್ಟಿದೆ. ಈಗ ಈ ವರ್ಷದಿಂದ ಬಿಡ್ತಾ ಇರೋದು ಇದು. ಚೆನ್ನಾಗಿ ಕಚ್ಚೈತೆ, ಮ್ಯಾಲೆಲ್ಲ ಚುಟ್ಟೆಲ್ಲ ಜಾಸ್ತಿ ಆಗ್ತಿದೆ. ಥ್ಯಾಂಕ್ ಯು. ನೈಸರ್ಗಿಕವಾಗಿ ಬಂದರೆ ನಮಗೇನು ಇನ್ನೊಂದು ಖುಷಿ ಏನಂದರೆ, ನಾವು ಏನಾದ್ರು ಒಂದು ಗಿಡ ನೆಟ್ಟಾಗ ಅದು ಫಲ ಬಿಡ್ತದೆ ನೋಡಿ, ಆಗ ತುಂಬ ಖುಷಿ ಆಗುತ್ತೆ. ತುಂಬ ಖುಷಿ ಆಗುತ್ತೆ. ಯಾಕಂದರೆ ನಮ್ಗೆ ಅದಷ್ಟು ಅದ್ರ ಫೀಲಿಂಗೇ ಬೇರೆ. ಅದೇನು ಆಗ್ತಾನೆ ಅದು ಬಿಟ್ಟಾಗ ನಮ್ಗೆ ಆಗದಂಥ ಖುಷಿನೇ ಬೇರೆ. ಅದೊಂದು ಸಾಧನೆ ಮಾಡ್ದಂಗೆ. ಯಾಕಂದರೆ ಗೊಬ್ಬರಗಳು ಹಾಕಲ್ಲ ಕಣ್ರಿ, ನಾವು ರಾಸಾಯನಿಕಗಳು ಬಳಸಲ್ಲ, ಕೊಡಕೆ ಗೊಬ್ಬರಗಳು ಹಾಕಲ್ಲ, ಉಳುಮೆ ಮಾಡಲ್ಲ. ಅದಾಗ ಅದು ಕೊಡ್ತಾಯಿದೆ ಅಂದರೆ ನಾವು ಅದ್ರ ಜೀವಾಮೃತವನ್ನು ಬಳಸ್ತೀವಿ, ಬಿಡ್ತಾಯಿದೆ ಅಂದರೆ ಇದು ಹೆಂಗೆ ಅಂದರೆ ಗಂಡ ಹೆಂಡತಿ ಸಂಬಂಧ ಇದ್ದಂಗೆ. ಏಕದಳ ಮತ್ತು ದ್ವಿದಳ ಎರಡನ್ನೂ ಈಗ ಎರಡೂ ಸೇರಿದ್ರೆ ಗಂಡ ಹೆಂಡತಿ ಸೇರುತ್ತಾರೆ ಮಕ್ಕಳಾಗೋದು. ಹಂಗೇ ಇಲ್ಲಿ ಎರಡೂ ಸೇರಿದ್ರೆ ಬೆಳೆ ಫಸ್ಲು ಚೆನ್ನಾಗಿ ಬರುತ್ತೆ. ಸೊ ಆ ಕಾನ್ಸೆಪ್ಟಲ್ಲಿ ನಾನು ಇಲ್ಲಿ ವರ್ಕ್ ಮಾಡ್ತಾ ಇರೋದು. ತುಂಬ ಚೆನ್ನಾಗೂ ಕೂಡ ಬರ್ತಿದೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹಂಗೆ ನನ್ನ ತೋಟದ ದಿನನಿತ್ಯ ನಿಮಗೆ ನಮ್ಮ ತೋಟದಲ್ಲಿ ಏನು ಮಾಡ್ತೀನಿ, ಯಾವ ಥರ ವರ್ಕ್ ನಡೀತದೆ, ಸೊ ಯಾವ ರೀತಿ ಫಸ್ಟುಗಳನ್ನ ಎತ್ಕೊಂಡು ಹೋಗ್ತೀನಿ, ಏನು ರೈಟ್ ಮಾಡ್ತೀನಿ, ಎಲ್ಲ ನಿಮ್ಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಸಿ ಯು.